ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ನಮಸ್ಕಾರ, ಕಾಲ್ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕೊಡಗಿನ ಕಾನೂರಿನಲ್ಲಿ ನಡೆದ ತಾರಾ ಫ್ರಾಡ್ ಮೇನಿಯಾ. ಗ್ರಾಮೀಣ ಪ್ರದೇಶದಲ್ಲಿ ಸಾಹಸ ಮೆರೆದ ಜೀಪ್ ಚಾಲಕರು ಜನತೆಗೆ ಮುದ ನೀಡಿದ ವಿಭಿನ್ನ ಮೋಟಾರ್ ಕ್ರೀಡೆ. ತೆಂಗಿನ ಮರ ತೆರವುಗೊಳಿಸುವ ಸಂದರ್ಭ ಮರ ನೆಲಕ್ಕುರುಳಿ ಕಾರ್ಮಿಕ ಸ್ಥಳದಲ್ಲಿಯೇ ಸಾವು. ಹೆಬ್ಬಾಲೆ ಗ್ರಾಮದಲ್ಲಿ ನಡೆದ ದಾರುಣ ಘಟನೆ. ಕುಶಾಲನಗರ ಕಾವೇರಿ ಬಡಾವಣೆಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಾಗ ಒತ್ತುವರಿ. ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾಗಿರಿಸಿದ್ದ ಜಾಗ ಖಾಸಗಿ ಪಾಲಾದ ಬಗ್ಗೆ ಪಂಚಾಯಿತಿ ಆಡಳಿತದಿಂದ ಕ್ರಮ. ಕುಶಾಲನಗರದಲ್ಲಿ ಮುಂದಿನ ವರ್ಷ ಫೆಬ್ರವರಿ 7ರಿಂದ 2 ದಿನಗಳ ಕಾಲ ನಡೆಯಲಿರುವ ಮುತ್ತಪ್ಪನ್ ತಿರೋಪನ್ ತೆರೆ ಮಹೋತ್ಸವ. ಅದ್ದೂರಿ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರುವ ಮುತ್ತಪ್ಪ ಸೇವಾ ಟ್ರಸ್ಟ್. ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಖ್ಯಾತಿಯ ರ್ಯಾಲಿ ಪಟು ಕೊಡಗಿನ ಜಗತ್ ನಂಜಪ್ಪ ಅವರ ನೇತೃತ್ವದಲ್ಲಿ ಕೊಡಗಿನ ಕಾನೂರಿನಲ್ಲಿ ತಾರಾ ಫ್ರಾಡ್ ಮೇನಿಯಾ 2014 ಮೋಟಾರು ಕ್ರೀಡೆಗೆ ಜನತೆಗೆ ಮುದ ನೀಡುವಲ್ಲಿ ಯಶಸ್ವಿಯಾಯಿತು. ರ್ಯಾಲಿ ಪಟುಗಳು ವಿಶಾಲವಾದ ಪ್ರದೇಶದಲ್ಲಿ ಸಾಹಸ ಮೆರೆಯುವುದರೊಂದಿಗೆ ಎಲ್ಲ ಮಜಲುಗಳನ್ನು ಸಮರ್ಥವಾಗಿ ಎದುರಿಸಿ ಜನಮೆಚ್ಚುಗೆ ಗಳಿಸಿದರು. ಅಂತಾರಾಷ್ಟ್ರೀಯ ರ್ಯಾಲಿ ಪಟು ಜಗತ್ ನಂಜಪ್ಪ ಅವರ ನೇತೃತ್ವದಲ್ಲಿ ರ್ಯಾಲಿಗಾಗಿ ವಿಶೇಷವಾಗಿ ಸಜ್ಜುಗೊಳಿಸಲಾಗಿದ್ದ ವಾಹನಗಳು ವಿಶಾಲವಾದ ಪ್ರದೇಶದಲ್ಲಿ ಚಲಿಸಿ ಸಾಹಸ ಪ್ರದರ್ಶನ ನಡೆಯಿತು. ಸ್ಪರ್ಧೆಯಲ್ಲಿ 16 ವಾಹನಗಳು ಪಾಲ್ಗೊಂಡು ಹರಸಾಹಸದೊಂದಿಗೆ ನಿಗದಿಗೊಳಿಸಲಾಗಿದ್ದ 8 ವಿಭಾಗಗಳಲ್ಲಿ ಸಾಗಿದ ದೃಶ್ಯ ನಿಜಕ್ಕೂ ರೋಚಕವಾಗಿತ್ತು. ದಟ್ಟ ಅರಣ್ಯ ಹಾಗೂ ಗಿರಿಕಂದರಗಳಲ್ಲಿ ಆಯೋಜಿಸುತ್ತಿದ್ದ ಈ ರೀತಿಯ ರ್ಯಾಲಿ ಒಂದೇ ಟ್ರ್ಯಾಕ್ನಲ್ಲಿ ಆಯೋಜಿಸಿದ್ದು ದೇಶದಲ್ಲೇ ಪ್ರಥಮ ಎನ್ನಲಾಗಿದೆ. ಕೇರಳದ ವಯನಾಡ್, ಕಲ್ಲಿಕೋಟೆ, ತಮಿಳುನಾಡು ರಾಜ್ಯದ ಪೊಳ್ಳಾಚಿ, ಊಟಿ ಸೇರಿದಂತೆ ರಾಜ್ಯದ ಬೆಂಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಯ ಸ್ಪರ್ಧಿಗಳು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಹಾಸನದ ಮಹಿಳೆಯೊಬ್ಬರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ತೆಂಗಿನ ಮರವನ್ನು ತೆರವುಗೊಳಿಸುವ ಸಂದರ್ಭ ಕಾರ್ಮಿಕನೊಬ್ಬ ಮರ ಸಹಿತ ಬಿದ್ದು ಸ್ಥಳದಲ್ಲಿಯೇ ದುರ್ಮರಣಕ್ಕೀಡಾದ ಘಟನೆ ಕುಶಾಲನಗರ ಸಮೀಪ ಹೆಬ್ಬಾಲೆ ಗ್ರಾಮದಲ್ಲಿ ನಡೆದಿದೆ. ತೆಂಗಿನ ಮರ ಬುಡ ಸಹಿತ ಉಳಿದ ಮರದೊಂದಿಗೆ ನೆಲಕ್ಕೆ ಅಪ್ಪಳಿಸಿದ ಸಂದರ್ಭ ಕಾರ್ಮಿಕ ತೀವ್ರ ಗಾಯಗೊಂಡು ಮೃತಪಟ್ಟಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ತೆಂಗಿನ ಮರವನ್ನು ತೆರವುಗೊಳಿಸುವ ಸಂದರ್ಭ ಕಾರ್ಮಿಕನೊಬ್ಬ ಮರ ಸಹಿತ ಬಿದ್ದು ಸ್ಥಳದಲ್ಲಿ ದುರ್ಮರಣಕ್ಕೀಡಾದ ಘಟನೆ ಕುಶಾಲನಗರ ಸಮೀಪ ಹೆಬ್ಬಾಲೆ ಗ್ರಾಮದಲ್ಲಿ ನಡೆದಿದೆ.
ಶಿರಂಗಾಲ ನಿವಾಸಿ ದಾದಾ ಎಂಬಾತ ಮೃತಪಟ್ಟ ವ್ಯಕ್ತಿ. ಹೆಬ್ಬಾಲೆಯ ಮನೆಯೊಂದರ ಆವರಣದಲ್ಲಿ ಬೆಳೆದು ನಿಂತಿದ್ದ ತೆಂಗಿನ ಮರವನ್ನು ತೆರವುಗೊಳಿಸುವ ಸಂದರ್ಭ ಈ ಘಟನೆ ಸಂಭವಿಸಿದೆ. ಮರ ನೆನ್ನೆ ಕಡಿಬೇಕಿತ್ತು, ನೆನ್ನೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಬರೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಇವತ್ತು ಬೆಳಿಗ್ಗೆ ಬರ್ತಿದ್ದೀನಿ ಅಂತ ಅವರೇ ಫೋನ್ ಮಾಡಿದ್ರು. ಇದು ಒಪ್ಪಂದ ಆಗಿದ್ದು ಕಡಿಯೋಕ್ಕೆ ದುಡ್ಡು ಮಾತಾಡಿದ್ದು ಬುಧವಾರನೇ. ಆಮೇಲೆ 500 ಕೇಳಿದೆ, 500 ಫಲ ಬಿಡೋ ಮರಲ್ಲ ಸರ್, 500 ಕೇಳಿದೆ. 500 ಒಳ್ಳೆ ದಿನ ಕಡಿಬೇಕು, ಒಳ್ಳೆ ಗಳಿಗೆಗೆ ಸೋಮವಾರ ಬೆಳಗ್ಗೆ 7:30 8 ಗಂಟೆಯಿಂದ ಕಡೀರಿ ಅಂತೇಳಿ ಹೇಳಿದ್ರು. ಪೂಜೆ ಎಲ್ಲ ಮಾಡಿ ಅವರೇ ಪೂಜೆ ಮಾಡಿ ನಾನು ಪೂಜೆ ಮಾಡಿದೆ. ಒಂದು ಪೀಸ್ 6 ಅಡಿದ ಮೇಲೆಲ್ಲ ಪೂರ್ತಿ ರೆಕ್ಕೆಗಳಿದೆಯಲ್ಲ, ಆ ರೆಕ್ಕೆಗಳೆಲ್ಲ ಹೊಡೆದ್ರು, ತೆಂಗಿನಕಾಯೆಲ್ಲ ಕೆಡಿದ್ರು. ರೆಕ್ಕೆಲ್ಲ ಪೂರ್ತಿ ಕಡ್ದಾದ್ಮೇಲೆ ಒಂದು 6 ಅಡಿ ಪೀಸನ್ನ ಕಡ್ದಾದ್ಮೇಲೆ ಏನಾಯಿತು, ಎಳ್ಕೊಳ್ಳಿ ಅಂತ ಹೇಳಿದ್ರು. ನಾವು 4-5 ಜನ ಆ ಕಡೆಗೆ ಎಳ್ಕೊಂಡು ದಪ್ಪ ಹಗ್ಗ, ಅದು ಆ ಹಗ್ಗದಲ್ಲಿ ಎಳ್ಕೊಂಡ ತಕ್ಷಣ ಏನಾಯಿತು, 6 ಅಡಿ ಪೀಸ್ ಮಾತ್ರ ನಾವು ಎಳ್ಕೊಂಡಿದ್ದು. ನಾವು ಎಲ್ಲಿ ಯಾವ ಕಡೆ ನಿಂತಿದ್ದೋ ಅದ್ರ ಆಪೋಸಿಟ್ಗೆ ಈ ಮರ ಫುಲ್ ಬಟ್ಟೆ ಸಮೇತ ಬಿದ್ದವ್ರು. ಅಷ್ಟೇ ಸರ್ ಆಗಿದೆ. ಬಿದ್ದ ಕೂಡಲೇ ಮರದ ಮೇಲೆ ಇದ್ರು ಅವರು, ಮರನ ತಪ್ಪಿಟ್ರು ಅವ್ರು ಎದುರುಕೊಂಡು. ನಾವು ಆ ಕಡೆ ಯಾವ ಕಡೆ ಕೇಳ್ಕೊಂಡು ಅದ್ರ ಆಪೋಸಿಟ್ಗೆ ಇದು ಬುಡೆಲ್ಲ ಹೋಗಿತ್ತು. ತೆಂಗಿನ ಮರ ಬುಡ ಸಹಿತ ನೆಲಕ್ಕೆ ಉರುಳಿದೆ. ಮರದೊಂದಿಗೆ ಅಪ್ಪಳಿಸಿದ್ದ ದಾದಾ ತೀವ್ರ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕುಶಾಲನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಕ್ರಮ ಕೈಗೊಂಡಿದ್ದಾರೆ. ಮೃತ ವ್ಯಕ್ತಿ ಪತ್ನಿ ಸೇರಿದಂತೆ 2 ಮಕ್ಕಳನ್ನು ಅಗಲಿದ್ದಾರೆ. ಗೊತ್ತಾಯಿತು, ಅದಕ್ಕೆ ಸ್ಪಾಟಿಗೆ ಬಂದಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿ ನಾನು ಅದಕ್ಕೆ ಏನು ವ್ಯವಸ್ಥೆ ಇದೆ ನಾನು ಮಾಡ್ತೇನೆ, ಮನೆಯಲ್ಲಿ ವ್ಯವಸ್ಥೆ ಮಾಡ್ತೇನೆ. ಈಗ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೇನೆ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಒಂದು ವ್ಯವಸ್ಥೆ ಮಾಡ್ತೇನೆ. ನನಗೆ ಗೊತ್ತಿಲ್ಲ ನೋಡಿ, ಇದಕ್ಕೇ ನಾನು ಹೇಳ್ತಿರ್ತೀನಿ ಯಾವಾಗಲೂ ಯಾರೇ ಆಗಿರಲಿ, ಒಂದು ಮರ ಹತ್ತಬೇಕಾದ್ರೆ ಏನೇ ಆಗಲಿ, ನಾವು ಎಲ್ಲರ ಜೀವನ ಒಂದೇ ಅಲ್ಲ ಮಾನವ ಅಂತ ಹೇಳಿದ್ಮೇಲೆ ಇದು ಇದ್ದಕ್ಕಿದ್ದಾಗೆ ಇದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಈ ರೀತಿ ಆಗಿದೆ. ಮುಂದೆ ಎಲ್ಲರೂ ಇದರಿಂದ ನಾವು ಎಲ್ಲರೂ ಪಾಠ ಕಲ್ತ್ಕೋಬೇಕಾಗಿದೆ. ಬೇರೆಯವರು ಸಹಿತ ಯಾವುದೇ ಒಂದು ಮರ ಹತ್ತಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಿ. ಇದು ನೋಡಿ, ಈಗ ಅವ್ರ ಕುಟುಂಬಕ್ಕೂ ಈಗ ಇದು ಎಲ್ಲರಿಗೂ ಒಂದು ಶೋಕ. ಇದು ಮುಂದೆ ಈ ರೀತಿ ಆಗಬಾರ್ದು. ಇದಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿ ಅದರ ವ್ಯವಸ್ಥೆ ನಾನು ಇದೀಗ ಪುಟ್ಟ ವಿರಾಮ ನಂತರ ಸುದ್ದಿ ಮುಂದುವರಿಯುವುದು. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಬ್ಯಾರೆಟ್ ಟ್ರೇಡರ್ಸ್, ಫಾತಿಮಾ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಸ್ಯಾಮ್ಸಂಗ್, ನೋಕಿಯಾ, ಸೋನಿ, ಆಪಲ್ ಐಫೋನ್, ಮೈಕ್ರೋಮ್ಯಾಕ್ಸ್, ಕಾರ್ಬನ್, ಲಾವಾ ಹಾಗೂ ಎಲ್ಲ ಕಂಪನಿಗಳ ಮೊಬೈಲ್ ಫೋನ್, ಟ್ಯಾಬ್ ಮತ್ತು ಐಫೋನ್ಗಳು ದೊರೆಯುತ್ತದೆ. ಎಲ್ಲ ಕಂಪನಿಗಳ ಮೊಬೈಲ್ ಬಿಡಿಭಾಗಗಳು ಕೂಡ ಲಭ್ಯ. ಭಾರತ್ ಹೋಮ್ ಅಪ್ಲಯನ್ಸಸ್, ನಮ್ಮಲ್ಲಿ ಫ್ರಿಡ್ಜ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಂಗಳು ಲಭ್ಯ. ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಖರೀದಿಗಾಗಿ ಒಮ್ಮೆ ಭೇಟಿ ನೀಡಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ವಿಧಾನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಕುಶಾಲನಗರ ಬಡಾವಣೆಯೊಂದರಲ್ಲಿ ಪಟ್ಟಣ ಪಂಚಾಯತ್ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾಗಿರಿಸಿದ್ದ ಜಾಗ ಒತ್ತುವರಿಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಪಟ್ಟಣ ಪಂಚಾಯಿತಿ ಮೂಲಕ ವಸತಿ ಗೃಹಗಳ ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಸರ್ವೆ ಮಾಡಿದ ಸಂದರ್ಭ ವಿಷಯ ಬಹಿರಂಗಗೊಂಡಿದೆ. ಒತ್ತುವರಿ ತೆರವುಗೊಳಿಸಲು ಪಟ್ಟಣ ಪಂಚಾಯಿತಿ ಮೂಲಕ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಡಿ.ಕೆ. ತಿಮ್ಮಪ್ಪ ತಿಳಿಸಿದ್ದಾರೆ. ಕುಶಾಲನಗರ ಬಡಾವಣೆಯೊಂದರಲ್ಲಿ ಪಟ್ಟಣ ಪಂಚಾಯಿತಿ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿರಿಸಲಾಗಿದ್ದ ಜಾಗ ಒತ್ತುವರಿಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಸ್ಥಳೀಯ ಕಾವೇರಿ ಬಡಾವಣೆಯಲ್ಲಿ ಹಿರಿಯ ನಾಗರಿಕರ ಸೌಲಭ್ಯಕ್ಕಾಗಿ ನಾಗರಿಕ ಯೋಜನಾ ಪ್ರಾಧಿಕಾರದ ನಿರ್ದೇಶನದಂತೆ 1995ರಲ್ಲಿ ಜಾಗ ಮೀಸಲಿರಿಸಲಿದ್ದಾಗ 32 ಸೆಂಟು ಜಾಗದಲ್ಲಿ ಇದೀಗ ಸುಮಾರು 10 ರಿಂದ 12 ಸೆಂಟು ವಿಸ್ತೀರ್ಣದ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿರುವುದಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಡಿ.ಕೆ. ತಿಮ್ಮಪ್ಪ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯ ಕಾವೇರಿ ಬಡಾವಣೆಗೆ ಸಂಬಂಧಪಟ್ಟಂಥ ಜಾಗ ಇದು.
ಇದು 1996ರಲ್ಲಿ ಕಾವೇರಿ ಬಡಾವಣೆನ ನಗರ ಯೋಜನಾ ಆಯೋಗದ ಪ್ರಕಾರ ನಾವು ಇದನ್ನು ಈ ಬಡಾವಣೆಯನ್ನು ಡೆವಲಪ್ ಮಾಡಿದ್ದಾರೆ. ಈ ಡೆವಲಪ್ ಮಾಡಿ ಸಂಬಂಧಪಟ್ಟಾಗೆ ಇದರಲ್ಲಿ ಹಿರಿಯ ನಾಗರಿಕ ಸೌಲಭ್ಯಕ್ಕಾಗಿ 32 ಸೆಂಟು ಜಾಗವನ್ನು ಕಾಯ್ದಿರಿಸ್ತಕ್ಕಂಥದ್ದು. ಇವತ್ತು ಇದನ್ನು ನಮ್ಮ ಪಟ್ಟಣ ಪಂಚಾಯತಿದು ಏನು ನಮ್ಮ ಮುನ್ಸಿಪಲ್ ಕ್ವಾರ್ಟರ್ಸ್ ಇದೆ, ಆ ಕ್ವಾರ್ಟರ್ಸನ್ನು ನಾವು ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಇಲ್ಲಿ ನೂತನವಾಗಿ ಒಂದು ಕ್ವಾರ್ಟರ್ಸನ್ನು ನಿರ್ಮಾಣ ಮಾಡಬಹುದಷ್ಟಲ್ಲಿ ಇವತ್ತು ಟೋಟಲ್ ಸರ್ವೆ ಮಾಡಿದ ಸಂದರ್ಭ 32 ಸೆಂಟು ಏನು ನಮ್ಮ ನಾಗರಿಕ ಸೌಲಭ್ಯಕ್ಕೆ ಸಂಬಂಧಪಟ್ಟಂಥ CS ಸೈಟ್ ಬಗ್ಗೆ ಇವತ್ತು 12 ಸೆಂಟು ಅಂದಾಜು ಎನ್ಕ್ರೋಚ್ ಆಗಿದೆ. ಸುಮಾರು 10ರಿಂದ 12 ಸೆಂಟ್ ಜಾಗ, 10ರಿಂದ 12 ಸೆಂಟ್ ಜಾಗ. ಆ ಸಂದರ್ಭವಾಗಿ ಇವಾಗ ನಾವು ಆ ಜಾಗ ಎಲ್ಲಿ ಎನ್ಕ್ರೋಚ್ ಆಗಿದ್ದ ಮಾಹಿತಿಯನ್ನು ಈಗಾಗಲೇ ನಾವು ಮೇಲ್ನೋಟಕ್ಕೆ ಸಾಬೀತಾಗುಂಟು. ಸುಮಾರು 10.5ರಿಂದ 11 ಸೆಂಟ್ ಜಾಗ ಎನ್ಕ್ರೋಚ್ ಆಗಿದ್ದು ಪಕ್ಕ ಕಂಡು ಬಂದಿರೋದ್ರಿಂದ ಇವತ್ತು ನಾವು ಕ್ಯಾಡ್ ಮುಖಾಂತರ ಇದನ್ನು ಸರ್ವೆಗೆ ಇದನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ. ಜೊತೆಗೆ ಸದ್ಯದಲ್ಲೇ ಅಲ್ಲಿ ಎಲ್ಲಿ ಎನ್ಕ್ರೋಚ್ ಆಗಿದೆ ಅಂತ ಅದನ್ನು ಅದು ಖುಲ್ಲಾಪಡಿಸ್ತಕ್ಕಂಥದ್ದು ಆ ಕೆಲಸ ನಮಗೆ ಆಗಬೇಕಾಗಿದೆ. ಅದನ್ನು ಇನ್ನೊಂದು ಸದ್ಯದಲ್ಲಿ ಒಂದು ವಾರದೊಳಗೆ ಯಾವ ಭಾಗದಲ್ಲಿ ಯಾರು ಎಷ್ಟು ಸೆಂಟನ್ನು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಅದನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಪಂಚಾಯತ್ ಮುಖಾಂತರ ನಾವು ಮಾಡಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಜೊತೆಗೆ ಇವತ್ತು ಮುನ್ಸಿಪಲ್ ಕ್ವಾರ್ಟರ್ಸ್ಗೆ ಏನು ಇಲ್ಲಿ ಇವತ್ತು ಜಾಗ ನಾವು ಅಲಾಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಮಾಡ್ತಕ್ಕಂಥ ಕೆಲಸನ ಬೇಗ ಮುಕ್ತಾಯ ಮಾಡಬೇಕಾಗಿದೆ. ಅದನ್ನು ಸಮೇತ ಆದಷ್ಟು ಶೀಘ್ರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮೂಲಕ ವಸತಿ ಗೃಹಗಳ ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಸರ್ವೆ ಮಾಡಿದ ಸಂದರ್ಭ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಒತ್ತುವರಿ ತೆರವುಗೊಳಿಸಲು ಪಟ್ಟಣ ಪಂಚಾಯಿತಿ ಮೂಲಕ ಕ್ರಮ ಕೈಗೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ. ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ KL ರಮೇಶ್, ಸದಸ್ಯ ರಶ್ಮಿ ಅಮೃತ್ ಇದ್ದರು. 2015 ಫೆಬ್ರವರಿ 7ರಿಂದ 2 ದಿನಗಳ ಕಾಲ ಕುಶಾಲನಗರದಲ್ಲಿ ಶ್ರೀ ಮುತ್ತಪ್ಪ ತಿರುವಪ್ಪನ್ ತೆರೆ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಮುತ್ತಪ್ಪ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕೆ ವರದಾ ತಿಳಿಸಿದ್ದಾರೆ. ಕುಶಾಲನಗರ ಬೈಚನಹಳ್ಳಿ ದೇವಾಲಯ ಆವರಣದಲ್ಲಿ ನಡೆದ ವಾರ್ಷಿಕ ಮಹಾಸಭೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ದೇವರ 3ನೇ ವರ್ಷ ತೆರೆ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆಸಲು ಸಮಿತಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. 2015 ಫೆಬ್ರವರಿ 7ರಿಂದ 2 ದಿನಗಳ ಕಾಲ ಕುಶಾಲನಗರದಲ್ಲಿ ಶ್ರೀ ಮುತ್ತಪ್ಪನ್ ತಿರುವಪ್ಪನ್ ತೆರೆ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಮುತ್ತಪ್ಪ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ವರದಾ ತಿಳಿಸಿದ್ದಾರೆ. ಕುಶಾಲನಗರದ ಬೈಚನಹಳ್ಳಿಯ ದೇವಾಲಯದ ಆವರಣದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ದೇವರ 3ನೇ ವರ್ಷದ ತೆರೆ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲು ಪೂರ್ವ ಸಿದ್ಧತೆಗಳನ್ನು ನಡೆಸಲು ಸಮಿತಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು. 2015ನೇ ಇಸವಿಯ 3ನೇ ವರ್ಷದ ತೆರೆ ಮಹೋತ್ಸವದ ಆಚರಣೆಗೆ ತಯಾರಾಗಿ ನಿಂತಿದ್ದೇವೆ. ಮುಂದಿನ ಉತ್ಸವವನ್ನು ಎಂದಿನಂತೆ ಫೆಬ್ರವರಿ ತಿಂಗಳ ಮೊದಲ ವಾರ ಅಂದರೆ ತಾರೀಕು 7 ಮತ್ತು 8 ಫೆಬ್ರವರಿ 7 ಮತ್ತು 8ರಂದು ನಡೆಸಲು ಸಮಿತಿ ಸದಸ್ಯರು ತೀರ್ಮಾನಿಸಿದ್ದೇವೆ. ಎರಡೂ ಸಾಲಿನ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ದೈವಕೃಪೆಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ ಮತ್ತು ಕಾರ್ಯಕ್ರಮಗಳು ಅವಿಸ್ಮರಣೀಯವೂ ಆಗಿದೆ. ದೇವಾಲಯ ಜಾಗದ ಹಣವನ್ನು ಪೂರ್ಣವಾಗಿ ಪಾವತಿ ಮಾಡಿದ್ದು ಜಾಗವನ್ನು ಟ್ರಸ್ಟ್ ಹೆಸರಿನಲ್ಲಿ ರಿಜಿಸ್ಟರ್ ಕೂಡ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕೆಲಸ ಭರದಿಂದ ಸಾಗಿದೆ. ನಾವು ಯಾವುದೇ ತಡವನ್ನು ಮಾಡಿಲ್ಲ. ಬದಲಿಗೆ ಸಮಯಕ್ಕೆ ಕಾಲಕ್ಕೆ ಯಾವ್ಯಾವ ಕೆಲಸ ಆಗಬೇಕು, ಬಾವಿ ಕೆಲಸದಿಂದ ಹಿಡಿದು ತಾಂಬೂಲ ಪ್ರಶ್ನೆಯಿಂದ ಹಿಡಿದು ಬಾವಿ ಕೆಲಸದಿಂದ ಹಿಡಿದು ಪ್ರತಿಯೊಂದು ಕೆಲಸವೂ ಆಯಾಯ ಸಮಯದಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ. ಹಣದ ಸಮಸ್ಯೆ ಇದ್ದಾಗ ನಮ್ಮ ಸಮಿತಿಯಲ್ಲೇ ಇದ್ದಂತಹ ಕೆಲವರು ಹಣವನ್ನು ಉಪಯೋಗಿಸಿಕೊಂಡು ನಾವು ಆ ಕೆಲಸವನ್ನು ಮುಂದುವರಿಸಿದ್ದೇವೆ. ಹಾಗೆ ಈ ಕೆಲಸಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಉತ್ಸವ ಸೇವಾ ಸಮಿತಿಗೆ ಅಧ್ಯಕ್ಷರನ್ನಾಗಿ KJ ಸುದೀಕುಮಾರ್, ಕಾರ್ಯದರ್ಶಿಗಳಾಗಿ ಅನೀಶ್ ಕುಮಾರ್, ಖಜಾಂಚಿಯಾಗಿ ನರೇಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿ KK ದಿನೇಶ್ ತಿಳಿಸಿದ್ದಾರೆ. ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿ ಆಯೋಜಿಸಿದಂಥ ಅದೇ ಉತ್ಸವ ಸಮಿತಿಯನ್ನು ಮತ್ತೆ ಮರು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಅಧ್ಯಕ್ಷರಾಗಿ ಸನ್ಮಾನ್ಯ ಸುಧೀರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಖಜಾಂಚಿಯಾಗಿ ನರೇಶ್ ಕುಮಾರ್ ಅವರು. ಇದಕ್ಕೆ ಉಪ ಸಮಿತಿಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಈ ಉತ್ಸವ ಸಮಿತಿಯವರಿಗೆ. ಈ ಸಂದರ್ಭ ಟ್ರಸ್ಟ್ನ ಉಪಾಧ್ಯಕ್ಷರುಗಳಾದ ಹರೀಂದ್ರನ್, ಬಾಬಿ, ಸಹ ಕಾರ್ಯದರ್ಶಿ ರಂಜಿತ್ ಕುಮಾರ್, ಖಜಾಂಚಿ ಶೇಖರನ್ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಕುಶಾಲನಗರ ಬಸ್ ನಿಲ್ದಾಣದಲ್ಲಿ
ಹರಾಜು ಪ್ರಕ್ರಿಯೆಯಲ್ಲಿ ಪಡೆದ ಮಳಿಗೆಗಳ ಬಿಡ್ಡುದಾರರಿಗೆ ಸಾರಿಗೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿರುವ ಕ್ರಮವನ್ನು ಖಂಡಿಸಿ ಕುಶಾಲನಗರ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸೋಮವಾರದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಪ್ರಾರಂಭಗೊಂಡಿದೆ. ಪುತ್ತೂರು ವಿಭಾಗೀಯ ಕಚೇರಿಯಲ್ಲಿ ಕಳೆದ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದ ಮಳಿಗೆ ಹರಾಜು ಪ್ರಕ್ರಿಯೆ ನಂತರ ಮಳಿಗೆಗಳಿಗೆ ಹಣ ಪಾವತಿಸಿದರೂ ಒಪ್ಪಂದ ಪತ್ರ ಮಾಡದೆ ಬಿಡ್ಡುದಾರರು ಪಾವತಿಸಿದ ಹಣವನ್ನು ಕೂಡ ಹಿಂತಿರುಗಿಸದೆ ಸತಾಯಿಸುತ್ತಿರುವುದಾಗಿ ಬಿಡ್ಡುದಾರರಾದ ಕೆಜಿ ಮನು ಆರೋಪಿಸಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಅವರು ಅನುಕೂಲತೆಗೆ ತಕ್ಕಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದನ್ನು ಪ್ರತಿಭಟಿಸಿ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದರಲ್ಲಿ ಆಯ್ಕೆಯಾದ ಬಿಡ್ಡುದಾರರಿಗೆ ಮಳಿಗೆ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದ್ದು ಪುತ್ತೂರು ಡಿವಿಷನ್ನ ಕಚೇರಿಯಲ್ಲಿರುವ ಕೆಲವು ಅಧಿಕಾರಿಗಳು ನಮ್ಮ ಸ್ವಾರ್ಥಕ್ಕೋಸ್ಕರ ಅವರ ಅನುಕೂಲವಾದಂತೆ ಇವರ ಧೋರಣೆ ಈ ದಿನ ಧೋರಣೆಯನ್ನು ವಿರೋಧಿಸಿ ಈ ದಿನ ಅವರಾತ್ರಿ ಅನಿರ್ದಿಷ್ಟಾವಧಿಗೋಸ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಕುಶಾಲನಗರದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಂಡಳ ಪೂಜೋತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ. 3 ದಿನಗಳ ಕಾಲ ದೇವಾಲಯದಲ್ಲಿ ಗಣಪತಿ ಹೋಮ, ಧ್ವಜಾರೋಹಣ, ನವಗ್ರಹ ಹೋಮ ಹಾಗೂ ದೇವರಿಗೆ ಉಯ್ಯಾಲೆ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಕೆಆರ್ ಶಿವಾನಂದ ತಿಳಿಸಿದ್ದಾರೆ. ಮಂಡಳ ಪೂಜೋತ್ಸವದ ಅಂಗವಾಗಿ ಮಂಗಳವಾರ ದೇವಾಲಯದಲ್ಲಿ ಶಾಸ್ತಾ ಪೂಜೆ, ಅಭಿಷೇಕ, ನೈವೇದ್ಯ, ಮಹಾಮಂಗಳಾರತಿ ನಡೆದು ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿದೆ. ಸಂಜೆ ನಡೆಯಲಿರುವ ಉತ್ಸವದಲ್ಲಿ ಚಂಡೇವಾದ್ಯ ವೃಂದ, ಸಾಲಂಕೃತ ಆನೆ, ಭವ್ಯ ದೀಪಾಲಂಕೃತ ಮಂಟಪದಲ್ಲಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ ಎಂದು ಅವರು ಮಾಹಿತಿ ಒದಗಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ 40 ಲಕ್ಷ ರು ವೆಚ್ಚದಲ್ಲಿ ಕೈಗೆತ್ತಿಕೊಂಡಿದ್ದು, ಭಕ್ತಾದಿಗಳ ಸಹಕಾರದಿಂದ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಬಹುತೇಕ ಅಂತಿಮ ಹಂತದಲ್ಲಿದೆ ಎಂದು ತಿಳಿಸಿರುವ ಕುಶಾಲನಗರ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಡಿ.ಕೆ. ತಿಮ್ಮಪ್ಪ, ಭಕ್ತಾದಿಗಳು ದೇವಾಲಯದ ಅಭಿವೃದ್ಧಿಗೆ ದೇಣಿಗೆ ನೀಡಿ ಸಹಕರಿಸುವಂತೆ ಕೋರಿದ್ದಾರೆ. ಕಾವೇರಿ ನದಿ ತಟದಲ್ಲಿರ್ತಕ್ಕಂಥ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ವತಿಯಿಂದ ಸುಮಾರು 40-50 ವರ್ಷಗಳಿಂದ ಭಾಳ ಅದ್ಧೂರಿಯಾಗಿ ಮಂಡಲ ಮಹೋತ್ಸವ ಪೂಜೆಯನ್ನು ಈ ಬಾರಿಯೂ ಸಮೇತ 16ನೇ ತಾರೀಕು ಮಂಗಳವಾರ ದಿವಸ ಮಂಡಲ ಮಹೋತ್ಸವ ಪೂಜೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ದೇವಸ್ಥಾನ ಸೇವಾ ಸಮಿತಿಯಿಂದ ನಿನ್ನೆಯಿಂದಲೇ ಪ್ರಾರಂಭ ಆಗಿದೆ. ನಿನ್ನೆ ಧ್ವಜಾರೋಹಣ ಆಗಿದೆ ಮತ್ತು ಗಣಹೋಮ, ಗಣಪತಿ ಹೋಮ ಸಮೇತ ಆಗಿದೆ. ಇವತ್ತು ನವಗ್ರಹ ಪೂಜೆ ಸಮೇತ ಆಗಿದೆ. ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಅಭಿಷೇಕ ಕಾರ್ಯಕ್ರಮ ನಂತರ ಮಧ್ಯಾಹ್ನ 12:30 ಗಂಟೆಗೆ ಮಹಾಮಂಗಳಾರತಿ ನಂತರ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. 3 ಗಂಟೆಗೆ ಪಾಲ್ಕೊಂಬತಕ್ಕಂಥ ಮಾರಿಯಮ್ಮ ದೇವಸ್ಥಾನಕ್ಕೆ ಬಳಿ ಹೋಗಿ ಆನೆ ಮುಖಾಂತರ ಚಂಡೇವಾದಿ ಜೊತೆಗೆ ಪಾಲ್ಕೊಂಬತಕ್ಕಂಥ ಕಾರ್ಯಕ್ರಮ ಮತ್ತು ಸಂಜೆ 6 ಗಂಟೆ ನಂತರ ಕುಶಾಲನಗರದ ವಿವಿಧ ಬೀದಿಗಳಲ್ಲಿ ಉತ್ಸವ ಅಲಂಕೃತ ಮಂಟಪಗಳಲ್ಲಿ ಸ್ವಾಮಿಯ ಭವ್ಯ ಮೂರ್ತಿಯೊಂದಿಗೆ ಮೆರವಣಿಗೆ. ಸಂಜೆ ರಾತ್ರಿ 8 ಗಂಟೆ ನಂತರ ಮಕ್ಕಳ ದೀಪಾರ್ಚನೆ ಜೊತೆಗೆ ಬೆಳಗಿನ ಜಾವ 3 ಗಂಟೆಗೆ ಅಗ್ನಿಗುಂಡ ಪ್ರವೇಶ. ಇಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ವರ್ಷಂಪ್ರತಿ ಆಚರಣೆ ಮಾಡಿಕೊಂಡು ಬಂದಾಗೆ ಈ ಬಾರಿ ಸಮೇತ ಭಾಳ ಅದ್ಧೂರಿಯಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮುಖಾಂತರ ನಾವು ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಭಕ್ತಾದಿಗಳು ವರ್ಷಂಪ್ರತಿ ತಾವುಗಳು ಕೊಟ್ಟಂಥ ಸಹಕಾರದೊಂದಿಗೆ ಈ ಬಾರಿಯೂ ಸಮೇತ ತಾವು ತನುಮನ ಧನ ಸೈನ್ಯ ಮತ್ತು ಅನ್ನ ಸಂತರ್ಪಣೆ ಕೊಡ್ತಕ್ಕ ಅಕ್ಕಿ ವಗೇರೆ ಮತ್ತು ತರಕಾರಿ ಕಾಯಿ ಪಲ್ಯಗಳನ್ನು ಈ ದಿನ ಸಂಜೆ ಒಳಗೆ ದೇವಸ್ಥಾನ ಆಡಳಿತ ಮಂಡಳಿಗೆ ಮತ್ತು ದೇವಸ್ಥಾನ ಆವರಣಕ್ಕೆ ಕೊಡ್ತಕ್ಕಂಥದ್ದಾಗಬೇಕಾಗಿದೆ. ಮತ್ತು ನಾಳೆ ಇಡೀ ನಮ್ಮ ಕುಶಾಲನಗರ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಭಾಗದಿಂದ ಬರ್ತಕ್ಕಂಥ ಅಯ್ಯಪ್ಪ ಮಾಲೆಧಾರಿಗಳು ಮತ್ತು ಅಯ್ಯಪ್ಪ ಭಕ್ತಾದಿಗಳು, ಸಾರ್ವಜನಿಕ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಈ ಒಂದು ಪೂಜಾ ಕಾರ್ಯಕ್ರಮ ತಾವು ಭಾಗಿಯಾಗಿ ತೀರ್ಥ ಪ್ರಸಾದವನ್ನು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ದೇವಸ್ಥಾನ ಸೇವಾ ಸಮಿತಿ ಪರವಾಗಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಪರವಾಗಿ ತಮಗೆಲ್ಲರೂ ಸಮೇತ ಈ ಸಂದರ್ಭ ಸ್ವಾಗತವನ್ನು ಕೋರ್ತೇವೆ. ನಾಳಿನ ಕಾರ್ಯಕ್ರಮ ವಿಶೇಷ ಸೂಚನೆ: ಸಂಜೆ 7 ಗಂಟೆ ನಂತರ ತಾವು ಉತ್ಸವ ಮಂಟಪ ಹೊರಟ ಸಂದರ್ಭ ಅಲಂಕೃತ ಉತ್ಸವ ಮಂಟಪ ಮುಂಭಾಗದಲ್ಲಿ ಮಕ್ಕಳು ದೀಪವನ್ನು ಇಡಿಸಿದ ಸಂದರ್ಭ ಅರ್ಧ ಗಂಟೆ ಮುಂಚಿತವಾಗಿ ದೇವಸ್ಥಾನದ ಮುಂಭಾಗ ಬರಬೇಕು. ಮತ್ತು ಈಗಾಗಲೇ ತಮ್ಮ ಗಮನದಲ್ಲಿರ್ಬೋದು, ಕುಶಾಲನಗರ ಈ ಅಯ್ಯಪ್ಪ ಕ್ಷೇತ್ರ ಕಾವೇರಿ ನದಿ ದಂಡೆಯಲ್ಲಿರ್ತಕ್ಕಂಥದ್ದಾಗಿದ್ದು ಸುಮಾರು 60-70 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು.
ಹಾಗಾಗಿ ದೇವಸ್ಥಾನದ ನವೀಕರಣ ಕಾರ್ಯಕ್ರಮ ಬಹುತೇಕ 90 ಭಾಗ ಮುಕ್ತಾಯ ಆಗಿದೆ. ಅಂದಾಜು ಸುಮಾರು 40 ಲಕ್ಷ ರೂಪಾಯಿ ಖರ್ಚಿನಲ್ಲಿ ವೆಚ್ಚದಲ್ಲಿ ಬೃಹತ್ತಾಗಿ ಭಾಳ ಅದ್ಧೂರಿಯಾಗಿ ಬಹಳ ಪರಿಪೂರ್ಣವಾಗತಕ್ಕಂಥ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕೆಲಸ ಮುಕ್ತಾಯ ಅಂತಲಿದೆ. ಅದನ್ನು ಸಮೇತ ಎಲ್ಲರ ಭಕ್ತರ ಸಹಕಾರದಿಂದಾಗಿ ಇವತ್ತು ಈ ಕ್ಷೇತ್ರನ ಇಷ್ಟೊಂದು ದೊಡ್ಡ ಮಟ್ಟಿಗೆ ತಗೊಳ್ಳೋಕ್ಕೆ ಸಾಧ್ಯವಾಗಿದೆ. ಈ ಸಂದರ್ಭ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸ್ತಕ್ಕಂಥ ಎಲ್ಲ ಸೇವಾರ್ಥ ದಾನಿಗಳಿಗೆ ನಾವು ಈ ಸಂದರ್ಭ ದೇವಸ್ಥಾನ ಪರವಾಗಿ ಅವರೆಲ್ಲರೂ ಸಮೇತ ಅವರ ಸಹಾಯ ಹಸ್ತಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಮತ್ತು ಎಲ್ಲ ಭಕ್ತಾದಿ ಬಂಧುಗಳು ಈ ದೇವಸ್ಥಾನದ ಪೂಜಾ ಕಾರ್ಯಕ್ಕೆ ತಾವು ಕೈ ಜೋಡಿಸಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ದೇವಸ್ಥಾನ ಸೇವಾ ಸಮಿತಿ ಪರವಾಗಿ ಮನವಿ. ಈ ದಿನದ ವಿಶೇಷ ವಾಟ್ಸ್ಆಪ್ ವಿಡಿಯೋ ನಿಮ್ಮ ಮುಂದೆ. My head in the clouds, yeah, I can feel it rising. Bound to the earth, but we could ascend, yeah. I'm realizing I feel both free, lift off the ground. I can levitate with every truth that believes. I close my eyes and levitate.
ಕೊಡಗಿನ ಕಾನೂರಿನಲ್ಲಿ ನಡೆದ ತಾರಾ ಫ್ಲಾಡ್ ಮೇನಿಯಾ. ಗ್ರಾಮೀಣ ಪ್ರದೇಶದಲ್ಲಿ ಸಾಹಸ ಮೆರೆದ ಜೀಪ್ ಚಾಲಕರು ಜನತೆಗೆ ಮುದ ನೀಡಿದ ವಿಭಿನ್ನ ಮೋಟಾರ್ ಕ್ರೀಡೆ. ತೆಂಗಿನ ಮರ ತೆರವುಗೊಳಿಸುವ ಸಂದರ್ಭ ಮರ ನೆಲಕ್ಕುರುಳಿ ಕಾರ್ಮಿಕ ಸ್ಥಳದಲ್ಲಿಯೇ ಸಾವು. ಹೆಬ್ಬಾಲೆ ಗ್ರಾಮದಲ್ಲಿ ನಡೆದ ದಾರುಣ ಘಟನೆ. ಕುಶಾಲನಗರ ಕಾವೇರಿ ಬಡಾವಣೆಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಾಗ ಒತ್ತುವರಿ. ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಾಗಿಸಿದ್ದ ಜಾಗ ಖಾಸಗಿ ಪಾಲಾದ ಬಗ್ಗೆ ಪಂಚಾಯಿತಿ ಆಡಳಿತದಿಂದ ಕ್ರಮ. ಕುಶಾಲನಗರದಲ್ಲಿ ಮುಂದಿನ ವರ್ಷ ಫೆಬ್ರವರಿ 7ರಿಂದ 2 ದಿನಗಳ ಕಾಲ ನಡೆಯಲಿರುವ ಮುತ್ತಪ್ಪನ್ ತಿರೋಪನ್ ತೆರೆ ಮಹೋತ್ಸವ. ಅದ್ದೂರಿ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರುವ ಮುತ್ತಪ್ಪ ಸೇವಾ ಟ್ರಸ್ಟ್. ಇಲ್ಲಿಗೆ ಕಾವೇರಿ ಸುದ್ದಿ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನೆಯಾಗಿ ನೋಡ್ತಾ ಇರಿ ಕಾವೇರಿ ಚಾನಲ್. ವಂದನೆಗಳೊಂದಿಗೆ ವಿಚುಮುಲೇಕರ್.